ನಮಸ್ಕಾರ. ನಮ್ಮ ಇಂದಿನ ವಿಷಯ ಮೂಗುತಿಯ ಮೂಲ ಭಾರತವೇ. ಮೂಗುತಿ ತೊಡೆದ ಹೆಂಗಸು ಭಾರತೀಯಳು, ಅದರಲ್ಲಿಯೂ ಹಿಂದೂ ಅಲ್ಲ ಅನ್ನುವ ಭಾವನೆ ಬಹುತೇಕ ಜನರಲ್ಲಿ ಇದ್ದರೆ ನಾವು ಸೋಜಿಗೆ ಪಡೋದು ಬೇಕಿಲ್ಲ. ಯಾಕಂದರೆ ಮೂಗುತಿ ನಮ್ಮ ಸಂಸ್ಕೃತಿನಲ್ಲಿ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಗಳಿಸೈತೆ. ಆದ್ದರಿಂದಲೇ ಭಾರತದಲ್ಲಿ ಹೆಂಗಸರು ಮೂಗುತಿ ಧರಿಸೋದು ಎಷ್ಟು ಪ್ರಾಚೀನ ಅಂತ ಹುಡುಕೋದಕ್ಕೆ ಸಂಶೋಧಕರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗೆ ಹುಡುಕಾಟ ನಡೆಸಿದವರಲ್ಲಿ ಎರಡು ಬಣಗಳಿದ್ದಾವೆ. ಪ್ರಾಥಮಿಕ ಪುರಾವೆಗಳಲ್ಲಿ ಭಾರತೀಯ ಮೂಲದ ಆಕಾರಗಳು ಸಾಹಿತ್ಯಿಕ, ಶಿಲ್ಪಕಲೆ, ಶಿಲಾಶಾಸನ ಮತ್ತು ಧಾರ್ಮಿಕ ಸಂಗತಿಗಳನ್ನು ಒಳಗೊಂಡಿದ್ದರೆ, ಹೊರಗಿನ ಆಕಾರಗಳಲ್ಲಿ ಅಂದರೆ ಎರಡನೆಯ ಆಕಾರಗಳಲ್ಲಿ ವಿದೇಶಿಯರು ಬರೆದ ಪ್ರವಾಸ ಕಥನಗಳು ಮತ್ತು ಸಮಕಾಲೀನ ಇತಿಹಾಸಗಳು ಸೇರ್ತವೆ. ಪಿ.ಕೆ. ಗೋಡೆ, ಎ.ಎಸ್. ಆಳ್ಟೇಕರ್, ಎಂ.ಆರ್. ಮುಜುಮ್ದಾರು, ಕೆ.ಪಿ. ಪರಬ್ಬು, ಎನ್.ಎನ್. ದಾಸ್ಗುಪ್ತ, ಎನ್.ಬಿ. ರಾಯ್ ಮತ್ತು ಬೇಳ್ವಾಲ್ಕರ್ ಅವರಂಥ ದಿಗ್ಗಜರು ಈ ಆಕಾರಗಳ ಮೂಲಕ ಮೂಗುತಿಯ ಮೂಲ ಹುಡುಕೋದಕ್ಕೆ ಹೋಗಿ ಹೆಣಗಿದ್ದಾರೆ. ಅಂದಾಜು 1000 ವರ್ಷಗಳಿಂದ ಸಾಹಿತ್ಯದಲ್ಲಿ ಮೂಗುತಿ ಕಾಣಿಸ್ಕೊತೈತೆ. ಹಿಂದೂ ಸ್ತ್ರೀ ದೇವತೆಗಳನ್ನ ವರ್ಣಿಸಬೇಕಾದ್ರೆ ಸಂಸ್ಕೃತ ಕವಿಗಳು ಮತ್ತು ಬರಹಗಾರರು ಅವರು ಧರಿಸಿರುವ ನಾಸಮೌಕ್ತಿಕ, ನಾಸಾಗ್ರ ಮುಕ್ತಫಲ, ನಾಸಮಣಿ ಮತ್ತು ನಾಸಾಂಗುರಿ ಅಂತ ಅದನ್ನು ವಿವಿಧ ರೀತಿಯಲ್ಲಿ ಕರೆದಿದ್ದಾರೆ. ಸಂಸ್ಕೃತಕ್ಕೆ ಸೇರಿದ ದ್ರಾವಿಡ ಭಾಷೆಗಳಲ್ಲಿ ಈ ಆಭರಣವನ್ನು ಮೂಗುತಿ, ಮುಕ್ಕು ಪುಡುಕ, ಮುಕ್ಕುಟಿ ಹೆಸರುಗಳಲ್ಲಿ ಕರೆಯಲಾಗ್ತದೆ. ಹಾರ, ಬಳೆ ಮತ್ತು ಕಾಲುಂಗರದಂತೆ ಮೂಗುತಿ ಕೂಡ ಭಾರತೀಯ ಮೂಲದ ಆಭರಣ ಆಗಿರೋದ್ರಿಂದ, ಅದಕ್ಕೆ ಪವಿತ್ರ ಸ್ಥಾನಮಾನ ಇರೋದ್ರಿಂದ ಎಲ್ಲ ಭಾರತೀಯ ಭಾಷೆಗಳಲ್ಲಿಯೂ ಅದಕ್ಕೆ ಹೆಸರಿದೆ ಮತ್ತು ಎಲ್ಲ ಜನಾಂಗಗಳಲ್ಲಿಯೂ ಅದನ್ನು ತೊಡುವ ಪರಂಪರೆ ಇದೆ ಅಂತ ಮೊದಲ ಬಣದವರು ವಾದ ಮಾಡ್ತಾರೆ. ಡಾಕ್ಟರ್ ಎ.ಎಸ್. ಆಳ್ಟೇಕರ್ ಮತ್ತು ಪಿ.ಕೆ. ಗೋಡೆ ಬಹಳ ಆಳವಾದ ಸಂಶೋಧನೆಯನ್ನು ನಡೆಸಿ ಮೂಗುತಿ ಭಾರತೀಯ ಮೂಲದ್ದಲ್ಲ ಅಂತಾರೆ. ಅದಕ್ಕೆ ಅವರು ಹಲವಾರು ಕಾರಣಗಳು ಕೊಡ್ತಾರೆ. ಮೂಗುತಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಪದವಿಲ್ಲ. ಸಂಸ್ಕೃತ ಮತ್ತು ಪ್ರಾಕೃತ ಮೂಲದಿಂದ ಬಂದಿರುವ ಭಾರತೀಯ ದೇಶೀಯ ಭಾಷೆಗಳಲ್ಲಿ ಕಂಡುಬರುವಂತಹ ನಾಥ, ನಾತಿಯ, ನಾತ್ನಿ, ನತ್ತ, ನಾತುತಾಗ ಈ ಎಲ್ಲ ಪದಗಳು ಪ್ರಾಕೃತದ ನತ್ತ ಪದದಿಂದ ಬಂದಿದ್ದಾವೆ. ಪ್ರಾಕೃತದಲ್ಲಿ ನತ್ತ ಅಂದರೆ ಪ್ರಾಣಿಯನ್ನು ನಿಯಂತ್ರಿಸೋದಕ್ಕೆ ಬಳಸುವ ಹಾಕಿರುವ ಮೂಗಿನ ದಾರ. ಅಮರಕೋಶ ದೇಹದ ಮೇಲಿನ ವಿವಿಧ ಆಭರಣಗಳಿಗೆ ಹೆಸರನ್ನು ಕೊಡುತ್ತೆ, ಆದರೆ ಮೂಗಿನ ಆಭರಣದ ಬಗ್ಗೆ ಅದೇನೂ ಹೇಳೋದಿಲ್ಲ. 10ನೇ ಶತಮಾನಕ್ಕೆ ಮೊದಲು ಅದು ಯಾವುದೇ ಮೂಲಾಕಾರಗಳು ಅಥವಾ ಪ್ರಾಥಮಿಕ ಪುರಾವೆಗಳಲ್ಲಿ ಮೂಗುತಿಯ ಉಲ್ಲೇಖ ಸಿಗೋದಿಲ್ಲ. ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿ ಆಭರಣ ಕುರಿತಾಗಿ ಸಾಕಷ್ಟು ತಿಳಿಸ್ತಾಗೈತೆ, ಅದರಲ್ಲಿ ಮೂಗುತಿಯ ಉಲ್ಲೇಖ ಇಲ್ಲ. 10ನೇ ಶತಮಾನಕ್ಕೆ ಮೊದಲು ರಚನೆಯಾಗಿರುವ ಧರ್ಮಶಾಸ್ತ್ರದ ಗ್ರಂಥಗಳಲ್ಲಿ ಮೂಗುತಿಯ ಸುದ್ದಿ ಇಲ್ಲ. 10ನೇ ಶತಮಾನಕ್ಕೆ ಮುಂಚಿನ ಸಾಹಿತ್ಯದಲ್ಲಿ ಹಲವು ಬಗೆಯ ಆಭರಣಗಳು ಕಾಣಿಸ್ತೇವೆ, ಆದರೂ ಮೂಗುತಿ ಕಾಣಿಸೋದಿಲ್ಲ. ಕರ್ನಾಟಕದ ಕಲ್ಯಾಣಿ ಚಾಲುಕ್ಯರ ಚಕ್ರವರ್ತಿ ಸೋಮೇಶ್ವರನ ಮಾನಸೋಲ್ಲಾಸದಲ್ಲಿ ಹಲವಾರು ಆಭರಣಗಳ ವಿವರಣೆ ಇದೆಯಾದರೂ ಕೂಡ ಮೂಗುತಿಯ ಸುದ್ದಿ ಇಲ್ಲ ಅಂತ ಅವರು ನಮ್ಗೆ ಹೇಳ್ತಾರೆ. ಭಾರತದ ಪ್ರಾಚೀನ ದೇವಾಲಯಗಳನ್ನು ಹೊಂದಿರುವ ಒರಿಸ್ಸಾದ ಉದಯಗಿರಿ, ಭುವನೇಶ್ವರ, ಬಿಹಾರದ ಬೋಧ್ಗಯಾ, ಪಾಟ್ನಾ, ಮಧ್ಯ ಭಾರತದ ಬಾರ್ಹೂತು, ಸಾಂಚಿ, ಉತ್ತರ ಪ್ರದೇಶದ ಮಥುರಾ, ಪಂಜಾಬ್ನ ತಕ್ಷಶಿಲಾ, ಮಹಾರಾಷ್ಟ್ರದ ಅಜಂತ ಎಲ್ಲೋರ, ಕರ್ನಾಟಕದ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬೇಲೂರು, ಹಳೆಬೀಡು, ತಮಿಳುನಾಡಿನ ಮದುರೈ, ತಂಜಾವೂರು, ಆಂಧ್ರ ಪ್ರದೇಶದ ಅಮರಾವತಿ, ಆಲಂಪುರ ಸೇರಿದಂತೆ ಪ್ರಾಚೀನ ದೇವಾಲಯಗಳಲ್ಲಿರುವ ದೇವಿಯರ, ಹೆಂಗಸರ ಶಿಲ್ಪಗಳಲ್ಲಿ ಎಲ್ಲ ಬಗೆಯ ಆಭರಣಗಳನ್ನು ತೋರಿಸಲಾಗಿದೆ. ಆದರೂ ಕೂಡ ಅವುಗಳಲ್ಲಿ ಯಾವ ವಿಗ್ರಹಗಳಲ್ಲಿ ಕೂಡ ಮೂಗುತಿ ಇಲ್ಲ. ಇದರಿಂದ ಅಖಂಡ ಭಾರತದಲ್ಲಿ ಮೂಗುತಿ ಆಭರಣ ಇರಲಿಲ್ಲ ಅನ್ನೋದು ಸ್ಪಷ್ಟ ಅಂತ ಇವರು ವಾದ ಮಾಡ್ತಾರೆ. ಮುಸ್ಲಿಮರು ಭಾರತಕ್ಕೆ ಬಂದ ನಂತರದ ಅವಧಿಯಲ್ಲಿ ನಿರ್ಮಿಸಲಾದ ಶಿಲ್ಪಗಳಲ್ಲಿ ಪುರಿ ಮತ್ತು ರಾಜಸ್ಥಾನದ ಹಿಂದೂ ಶಿಲ್ಪ ಮೂರ್ತಿಗಳಲ್ಲಿ ಮೊದಲ ಬಾರಿಗೆ ಮೂಗುತಿ ಕಾಣಿಸ್ಕೊಳ್ಳೋದನ್ನು ಇವರು ತೋರಿಸ್ಕೊಡ್ತಾರೆ. ಜನಪ್ರಿಯ ಪುಸ್ತಕ ಮಾಲೆ ಸರಣಿನಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸಿರುವ ಶಾಂತಾದೇವಿ ಮಾಳವಾಡ ಅವರು ಬರೆದಿರುವ ಮಹಿಳೆಯರ ಅಲಂಕಾರ ಪುಸ್ತಕ ಅಂತರ್ಜಾಲದಲ್ಲಿ ಮುಕ್ತವಾಗಿ ಸಿಗ್ತದೆ. ಈ ಪುಸ್ತಕದಲ್ಲಿ ಕರ್ನಾಟಕದ ಪ್ರಾಚೀನ ಹೆಂಗಸರ ಮೂರ್ತಿ ಶಿಲ್ಪಗಳಲ್ಲಿ ಹೆಂಗಸರ ಮತ್ತು ಆಗಿನ ದೇವಿಯರ ಮೂರ್ತಿ ಶಿಲ್ಪಗಳಲ್ಲಿ ಕಾಣಿಸುವ ಆಭರಣಗಳ ವಿವರಗಳಿದ್ದಾವೆ. ಅದರಲ್ಲಿ ಮೂಗುತಿ ಇಲ್ಲ ಅನ್ನೋದನ್ನು ನೀವು ಗಮನಿಸಬಹುದು. ಆರ್.ಟಿ.ಎಸ್. ಮಿಲ್ಲರು ಹಳೆಯ ಒಡಂಬಡಿಕೆಯಲ್ಲಿ ಅಂದರೆ ಓಲ್ಡ್ ಟೆಸ್ಟಿಮೆಂಟ್ನಲ್ಲಿ ಮೂಗುತಿಗಳ ಪ್ರಾಚೀನತೆಯನ್ನು ಗುರುಸ್ತಾರೆ. ಮೂಗುತಿಗೆ ಹಿಬ್ರು ಪದ ನೆಜಮು, ಇದು ಹಳೆಯ ಒಡಂಬಡಿಕೆಯಲ್ಲಿ 11 ಕಡೆ ಬರ್ತೈತೆ. ಈ ಉಲ್ಲೇಖಗಳಲ್ಲಿ ಮೂಗುತಿಗೆ ಅಂತ ಮಾನ್ಯತೆ ಅಥವಾ ಪ್ರಾಶಸ್ತ್ಯ ನೀಡಿಲ್ಲ ಅಂತ ಅವರು ತಿಳಿಸ್ತಾರೆ. ಇಬ್ರಿಯನ್ಸು ಮತ್ತು ಸೆಮಿಟಿಕ್ ಜನಾಂಗದ ಪೂರ್ವಜರ ಆಭರಣ ಆಗಿರುವ ಎಲ್ಲ ಸಾಧ್ಯತೆಗಳಿದೆ ಅನ್ನೋ ತೀರ್ಮಾನಕ್ಕೆ ಅವರು ಬರ್ತಾರೆ. ಸಾಮಾನ್ಯ ಶಕೆ ಪೂರ್ವ 1950ರ ಕಾಲಾವಧಿಯಲ್ಲಿ ಈಜಿಪ್ಟ್ನಿಂದ ಶಿನುಹೆ ಎಂಬ ಒಬ್ಬ ಹೆಸರಿನ ಅಧಿಕಾರಿ ದಕ್ಷಿಣ ಪ್ಯಾಲೆಸ್ಟೈನ್ಗೆ ಓಡಿ ಹೋಗ್ತಾನೆ. ಆ ಪ್ರದೇಶದಲ್ಲಿ ಬೆಡೋವಿನ್ ಜನಾಂಗದವರು ಇರ್ತಾರೆ. ಅವರನ್ನು ಈಜಿಪ್ಟ್ನವರು ಲೂಟಿಕೋರು ಮತ್ತು ಮರುಳು ನಿವಾಸಿಗಳು, ಮರುಳುಗಾಡಿನ ವಾಸಿಗಳು ಅಂತ ಕರೀತಾ ಇರ್ತಾರೆ. ಅವರಲ್ಲಿ ಮೂಗು ಧರಿಸುವ ಪದ್ಧತಿ ಇರುತ್ತೆ. ಅವರು ಇಂದಿಗೂ ಕೂಡ ಮೂಗುತಿಯನ್ನು ತೊಡ್ತಾರೆ. ಬೆಡೋಯಿನ್ಸ್ನಿಂದ ಈಜಿಪ್ಟ್ನವರಿಂದ ಸೆಮಿಟಿಕ್ ಜನ ಮೂಗುತಿಯನ್ನು ತೊಡೋದನ್ನು ಕಲಿತರು ಅಂತ ಅವ್ರು ಹೇಳ್ತಾರೆ. 1835ರಲ್ಲಿ ಎಡ್ವರ್ಡ್ ವಿಲಿಯಂ ಲೇನು ಕೈರೋ ಮತ್ತು ಈಜಿಪ್ಟ್ನ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಳವರ್ಗದ ಹೆಂಗಸರು ಹಿತ್ತಾಳೆಯಿಂದ ಮಾಡಿದ ದೊಡ್ಡ ಮೂಗುತಿಗಳನ್ನ ಧರಿಸ್ತಾ ಇದ್ರು ಅಂತೇಳಿ ದಾಖಲೆಯನ್ನ ಮಾಡ್ತಾರೆ.
ಕಾಲಾನಂತರದಲ್ಲಿ ಅರೇಬಿಯಾ, ಇರಾಕ್ ಮತ್ತು ಪರ್ಷಿಯಾದಲ್ಲಿ ಮೂಗ್ತಿ ತನ್ನ ಸ್ಥಾನವನ್ನು ಭದ್ರಗೊಳಿಸಿಕೊಂಡಿತು. ಈ ದೇಶಗಳು ಇಸ್ಲಾಮೀಕರಣಗೊಂಡ ನಂತರ ಕೂಡ ಮೂಗ್ತಿ ಹೆಂಗಸರ ಮೂಗಿನಿಂದ ಕೆಳಕ್ಕೆ ಇಳಿಯದೆ ತನ್ನ ಆಕರ್ಷಣೆಯನ್ನು ಇನ್ನೂ ಹೆಚ್ಚಿಸಿಕೊಂಡಿತು. ಮುಸ್ಲಿಂ ದಾಳಿಕೋರರು ಭಾರತಕ್ಕೆ ಬಂದಾಗ ಜೊತೆಗೆ ಮೂಗುತಿಯ ಆಭರಣವನ್ನು ಕೂಡ ಕರ್ಕೊಂಬಂದರು. ಇದು ಆಭರಣ ಪ್ರಿಯರಾದ ಭಾರತೀಯ ಹಿಂದೂ ಹೆಂಗಸರ ಮನವನ್ನು ಗೆದ್ದಿತು. ಮುಂದಿನ ಹಂತದಲ್ಲಿ ಹಿಂದೂಗಳು ಮೂಗುತಿಯನ್ನು ದೈವಿಕ ಸ್ಥಾನಕ್ಕೆ ಏರಿಸಿದರು. ಸರಸ್ವತಿ, ಪಾರ್ವತಿ, ಲಕ್ಷ್ಮೀ ದೇವಿಯರು ಇತರ ಆಭರಣಗಳ ಜೊತೆಗೆ ಚಂದದ ಮೂಗುತಿಗಳನ್ನು ಧರಿಸಿದ್ದಾರೆ ಅಂತ ವರ್ಣಿಸಿರುವ ಕಾವ್ಯ ಮತ್ತು ಭಕ್ತಿ ಗೀತೆಗಳನ್ನು ಕೂಡ ರಚಿಸಲಾಯಿತು. ಗೋದಾದೇವಿಯ ಮೂಗುತಿಯ ಸೌಂದರ್ಯವನ್ನು ಹೊಗಳುವ ನಾಸಾ ಮೌತಿಕ ಪಂಚಾವಿಂಶತಿ ಅಂದರೆ ಮೂಗುತಿಯ ಮೇಲೆ 25 ಶ್ಲೋಕಗಳು ಎನ್ನುವ ಸಂಸ್ಕೃತ ಕಾವ್ಯ ಕೂಡ ರಚನೆಯಾಯಿತು. ಮಧ್ಯಕಾಲೀನ ಯುಗದ ನಂತರದ ಹೆಚ್ಚಿನ ಶಿಲ್ಪಗಳು ಮತ್ತು ವರ್ಣಚಿತ್ರಗಳಲ್ಲಿ ಹಿಂದೂ ದೇವತೆಗಳು ಮೂಗುತಿಯನ್ನು ಧರಿಸಿರುವುದನ್ನು ಚಿತ್ರಿಸುತ್ತವೆ. ಗೋವಿಂದಾಚಾರ್ಯರು ಸಂಕಲಿಸಿದ 1750ರ ಸಂಗೀತ ಗ್ರಂಥ ಸಂಗ್ರಹ ಚೂಡಾಮಣಿನಲ್ಲಿ ನಾಸಿಕಾಭೂಷಣ ಎನ್ನುವ ರಾಗವನ್ನು ಮೊದಲ ಬಾರಿಗೆ ಪರಿಚಯ ಮಾಡ್ತಾರೆ ಅಂತ ಇವರು ತೋರಿಸ್ಕೊಡ್ತಾರೆ, ಅಂದರೆ ವಿದ್ವಾಂಸರು ತೋರಿಸ್ಕೊಡ್ತಾರೆ. ಮೂಗುತಿಯ ಮೂಲದ ಬಗ್ಗೆ ಆಳವಾದ ಸಂಶೋಧನೆ ಮಾಡಿರುವ ಪಿ.ಕೆ. ಗೋಡೆ, ಆಭರಣ ತೊಡೆದು ಮೂಗಿಗೆ ತೂತು ಹಾಕಿಸೋದು ಒಂದು ಕ್ರೂರವಾದಂಥ ಬುಡಕಟ್ಟು ಪದ್ಧತಿ. ಯಾವ ಶಾಸ್ತ್ರ ಗ್ರಂಥಗಳಲ್ಲಿ ಇರದ ಈ ಆಭರಣವನ್ನು ಸೌಭಾಗ್ಯ ಮತ್ತು ಸುಮಂಗಲದ ಪ್ರತೀಕ ಅಂತ ಭಾವಿಸಿರೋದೇ ತಪ್ಪು. ನಮ್ಮ ಸೋದರಿಯರು ಬುಡಕಟ್ಟು ಜನರ ಈ ಕ್ರೂರ ಆಭರಣವನ್ನು ಬಿಡುವ ಬದಲು ಅದನ್ನು ಒಪ್ಪಿ ತಮ್ಮ ಗಂಡೆಂದಿರೋದಕ್ಕಾಗಿ ಬಹಳ ಬೆಲೆ ತರುವಂತೆ ಮಾಡ್ತಾ ಇದ್ದಾರೆ ಅಂತ ವಿಷಾದಿಸ್ತಾರೆ. 100 ವರ್ಷಗಳ ಹಿಂದೆ ಪುಣೆಯ ಪುರಸಭೆಯ ಆರೋಗ್ಯಾಧಿಕಾರಿ ಕೆರ್ಷ್ಯಾ ದಿನ್ಯಾ ಕಂಬಟ್ಟನವರು ಮೂಗುತಿಯಿಂದ ಮೂಗು ಅಶುದ್ಧವಾಗಿರ್ತದೆ, ಅದರಿಂದ ಆರೋಗ್ಯಕ್ಕೆ ತೊಂದರೆ, ಆದ್ದರಿಂದ ಹೆಂಗಸರು ಅದನ್ನು ತೊಡಬಾರದು ಅನ್ನುವ ಒಂದು ಸಲಹೆಯನ್ನು ನೀಡ್ತಾರೆ. ತಕ್ಷಣವೇ ವಿವಾದ ಭುಗಿಲೇಳುತ್ತೆ. ಕಂಬಟ್ರಿಗೆ ತಮ್ಮ ಸಾಂಪ್ರದಾಯಿಕ ಆಚರಣೆಗಳನ್ನು ಮತ್ತು ಪದ್ಧತಿಗಳಲ್ಲಿ ಹಸ್ತಕ್ಷೇಪ ಮಾಡುವ ಹಕ್ಕಿಲ್ಲ ಅಂತ ಹಿಂದೂಗಳು ಸಿಟ್ಟಾಗ್ತಾರೆ. ಹೊರದೇಶದಿಂದ ಬಂದಿರುವ ಮೂಗುತಿ ಹಿಂದೂ ಸಂಪ್ರದಾಯವಾಗಿ ಹಿಂದೂಗಳು ಅದನ್ನು ತಮ್ಮದು ಅಂತ ಭಾವಿಸಿ ಅದರ ಬಗ್ಗೆ ಟೀಕೆ ಮಾಡೋರ ಮೇಲೆ ಸಿಕ್ತಾಗತಕ್ಕಂಥ ಮೊದಲನೇ ಪ್ರಕರಣವಾಗಿ ಇದು ಕಾಣಿಸ್ಕೊಳ್ಳುತ್ತೆ. ಈಗ ನೀವು ಮೂಗುತಿ ತೊಡಬೇಡ್ರಿ ಅಂತ ಹೇಳೋದು ಒತ್ತಟ್ಟಿಗಿರಲಿ, ಅದು ಭಾರತ ಮೂಲದ್ದಲ್ಲ ಅಂತ ಹೇಳಿದ್ದೆ. ಆದರೆ ಜನರ ಆಕ್ರೋಶಕ್ಕೆ ತುತ್ತಾಗಿ ಒಳಗಾಗಿ ಸನಾತನ ಪದ್ಧತಿಯ ಮೇಲೆ ದಾಳಿ ಮಾಡ್ತಾ ಇರುವ ನಗರ ನಕ್ಸಲೈಟ್ ನೀವು ಅನ್ನುವ ಬಿರುದು ನಿಮಗೆ ದಕ್ಕುತ್ತೆ. ಎಲ್ಲ ಜನಾಂಗಗಳು ಮತ್ತು ಸಂಸ್ಕೃತಿಗಳು ತಮ್ಮ ಮತ್ತು ಇತರ ಪ್ರಭಾವಗಳಿಂದ ರೂಪುಗೊಳ್ತವೆ. ಹೀಗೆ ಭಾರತೀಯರನ್ನು ಮನಸೆಳೆದಿರುವ ಆದರೆ ಭಾರತೀಯ ಮತ್ತು ಹಿಂದೂ ಧಾರ್ಮಿಕ ಮೂಲದ ಅಲ್ಲದ ಇತರ ಸಂಪ್ರದಾಯ ಮತ್ತು ವಿಚಾರಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.